ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಆರೋಪ ಹಿನ್ನೆಲೆ ನೇಣಿನ ಕುಣಿಕೆಯೊಂದಿಗೆ ಮಹಿಳೆಯರ ವಿನೂತನ ಪ್ರೊಟೆಸ್ಟ್. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಮುಂದಾದ ಸಾಲಗಾರರು. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಆರೋಪ ಹಿನ್ನೆಲೆ ನೇಣಿನ ಕುಣಿಕೆಯೊಂದಿಗೆ ಮಹಿಳೆಯರ ವಿನೂತನ ಪ್ರೊಟೆಸ್ಟ್. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಮುಂದಾದ ಸಾಲಗಾರರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಪ್ರತಿಭಟನೆ ನಡೀತಾ ಇದೆ. ಇನ್ನು ಗ್ರಾಮ ಪಂಚಾಯತಿ ಎದುರು ನೇಣು ಕುಣಿಕೆಯೊಂದಿಗೆ ಮಹಿಳೆಯರ ಧರಣಿ. ಸ್ತ್ರೀ ಶಕ್ತಿ ಸೇರಿ ವಿವಿಧ ಸಂಘಗಳಿಂದ ಸಾಲ ಪಡೆದಿದ್ದ ಮಹಿಳೆಯರು. ಇನ್ನು ಸಾಲ ವಸೂಲಿಗಾಗಿ ನಿತ್ಯ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಕಿರುಕುಳ. ಸಾಲ ಕಟ್ಟಲಾಗದೆ ಸಂಕಷ್ಟಕ್ಕೆ ಸಿಲುಕಿರುವ ಮಹಿಳೆಯರ ಒಂದು ಪರದಾಟ. ಇದು ಪ್ರತಿಭಟನೆ. ಸುಮಾರು 50ರಿಂದ 1 ಲಕ್ಷದವರೆಗೆ ಸಾಲ ಪಡೆದಿರುವ ಮಹಿಳೆಯರು ಸಂಘಗಳಲ್ಲಿ. ಇನ್ನು ಸಾಲ ಕಟ್ಟಲಾಗದೆ ಕೆಲವರು ಊರು ಬಿಟ್ಟರೆ ಕೆಲವರು ಆತ್ಮಹತ್ಯೆಗೆ ಯತ್ನ ಮಾಡ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಆರೋಪ ಹಿನ್ನೆಲೆ ನೇಣಿನ ಕುಣಿಕೆಯೊಂದಿಗೆ ಮಹಿಳೆಯರ ವಿನೂತನ ಪ್ರೊಟೆಸ್ಟ್. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಮುಂದಾದ ಸಾಲಗಾರರು. ಆತ್ಮಹತ್ಯೆಗೆ ಯತ್ನ ಮಾಡಿದ ಸಾಲಗಾರರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ನಡೆದ ಒಂದು ಪ್ರತಿಭಟನೆ. ಇನ್ನು ಗ್ರಾಮ ಪಂಚಾಯತಿ ಎದುರೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ಪ್ರತಿಭಟನೆ, ಎಚ್ಚರಿಕೆ. ಸೊ ಈ ವೇಳೆ ಸ್ಥಳಕ್ಕೆ ಪೊಲೀಸರು ಕೂಡ ಜಮಾಯಿಸಿದ್ದಾರೆ. ಇನ್ನು ಇವರು ಸಾಮಾನ್ಯ ಬಡ ಜನರು ಈಗ ಊರುಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಮೈಕ್ರೋ ಫೈನಾನ್ಸ್ಗಳವರು ಸಹಜವಾಗಿ ಒಂದಷ್ಟು ಜನರ ಗುಂಪನ್ನು ಸೇರಿಸ್ತಾರೆ, ಮಹಿಳೆಯರ ಗುಂಪನ್ನು. ಅವರ ಬಳಿ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಏನು ಡೀಟೇಲ್ಸ್ ಬೇಕು, ಪಾನ್ ಕಾರ್ಡ್ ಇವೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಅವರು ಹಂತ ಹಂತವಾಗಿ ಸಾಲಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ಯಾವಾಗ ಕಷ್ಟದಲ್ಲಿ ಸಿಲುಕಿದ ಮಹಿಳೆಯರು ಸಾಲ ಕಟ್ಟಕ್ಕಾಗಲ್ವೋ ಆ ಸಂದರ್ಭದಲ್ಲಿ ಅವರು ಕಿರುಕುಳ ನೀಡ್ತಾರೆ ಅಂತಕ್ಕಂಥ ಒಂದು ಆರೋಪ ಈಗ ಅವ್ರ ಮೇಲೆ. ಮತ್ತೆ ಇದು ಗ್ರಾಮ ಶಕ್ತಿಯವರು, ಪ್ರಗತಿಯವರು, ಇವರು ಎಲ್ಲರೂ ಇದು ಮಾಡ್ತವ್ರೆ, ಟಾರ್ಚರ್ ಕೊಡ್ತವ್ರೆ. RBL ಅವರು ಅಂತಾರೆ, ನೀವು ತಿಥಿ ಕಾರ್ಡ್, ನೀವು ಸ್ವತಃ ತಿಥಿ ಕಾರ್ಡ್ ಕೊಡಮ್ಮ, ನಾಗ ಇದು ಮಾಡ್ಕೊಡ್ತೀನಿ ಅಂತ ರಘು ಸರ್ ಆ ಥರ ಹೇಳ್ತಾರೆ. ಆ ಗ್ರಾಮ ಶಕ್ತಿ ಸರ್ ಅಂತಾರೆ 500 ರೂಪಾಯಿ ಕೊಟ್ಟು ನೀಸ್ಕೊಂಡು ಲಂಚ ನೀಸ್ಕೊಂಡು ಲೋನ್ ಮಾಡ್ಕೊಟ್ಟವ್ರೆ. ಅವರು ಅದೇ ಥರ ಮಾತಾಡ್ತಾರೆ. ನಮಗೆ ಸರ್ ಕಾಲಾವಕಾಶ ಕೊಡಿಸಿ, ನಮಗೆ ಈ ಥರ ಎಲ್ಲ ಟಾರ್ಚರ್ ಜಾಸ್ತಿ ಆಯ್ತದೆ. ಒಬ್ರು ಯಾರು ಕಟ್ಟಲಿಲ್ಲ ಅಂದರೆ ಎಲ್ಲರ ಮನೆ ತನಕ ಬಂದು ನಿಂತ್ಕೊಳ್ಳೋದ ಬುಡಿಯೇನಿ ನಮಗೆ. ಸರ್ ಈಗ ವಿದ್ಯಾವಂತರಾದರೆ ಅವ್ರಿಗೆ ಯಾವುದ್ರಲ್ಲಿ ಲೋನ್ ತೊಗೋಬೇಕು ಅಂತ ಅನ್ಕೊಂಡು ಗೊತ್ತಿರ್ತದೆ, ಯಾವುದ್ರಲ್ಲಿ ತೊಗೋಬಾರ್ದು ಅಂತ ಅನ್ಕೊಂಡು ಗೊತ್ತಿರ್ತದೆ. ಅವರು ಎಷ್ಟು ಬೇಕು ಲಿಮಿಟು ಅಂತ ಅನ್ಕೊಂಡು ಗೊತ್ತಿರ್ತದೆ, ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ಗೊತ್ತಿರ್ತದೆ. ಅವರೊಂದು ಯೂನಿಫಾರ್ಮ್ ಮಾಡ್ಕೊಂಡು ಅವರು ವ್ಯವಹಾರ ಮಾಡ್ತಾರೆ. ಇವರೆಲ್ಲರೂ ಕೂಲಿ ಕೆಲಸಗಳಿಗೆ ಹೋಗೋರು. ಇವರು ಎಷ್ಟು ತಗೋಬೇಕು, ಏನು ತಗೋಬೇಕು ಅಂತ ಅಂದ್ಕೊಂಡು ಗೊತ್ತಿಲ್ಲ. ಈಗ ಗಂಡ ಬಂದು ಕೇಳ್ತಾನೆ, ಆ ಸಂಘದಲ್ಲಿ ಬೈಲಿ ಸೈನ್ ಹಾಕ್ಕೊಟ್ರೆ, ನೀನು ಸೈನ್ ಹಾಕ್ಕೊಟ್ರೆ 50,000 ಸಾಲ ಕೊಡ್ತಾರೆ ಅಂತ ಅಂದ್ಕೊಂಡು. ಗಂಡನಿಗೆ ಸೈನ್ ಹಾಕ್ಕೊಡ್ಲಿಲ್ಲ ಅಂತಂದರೆ ಇನ್ನು ಗಂಡ ಅವನಿಗೆ ಬೇರೆ ಥರದಲ್ಲಿ ಕಿರುಕುಳ ಕೊಡ್ತಾನೆ ಅನ್ನೋ ಒಂದು ಇದಕ್ಕೇನು ಮಾಡ್ತಾರೆ, ಹೋಗಿ ಸೈನ್ ಹಾಕ್ತಾರೆ. ಗಂಡ ಕಟ್ಕೊತಾನಲ್ಲ ಅಂತ ಅಂದ್ಕೊಂಡು ಅಲ್ಲೋಗಿ ಸೈನ್ ಮಾಡ್ತಾರೆ. ಇನ್ನು ಮಕ್ಕಳುಗಳು ಆಟೋ ತಗೋತೀನಿ ಅಂತ ಅಂದ್ಕೊಂಡು ಒಂದಷ್ಟು ಜನ ಲೋನ್ ಎತ್ತಿಸ್ಕೊಂಡವ್ರೆ. ಬಟ್ ಅವರೆಲ್ಲರೂ ಜೂಜಾಡಿ ದುಡ್ಡುಗಳನ್ನ ಕಳೆದು ಸರ್ ಈಗ ಹೊಂಟೋಗಿದ್ದಾರೆ. ಈ ಹೊಂಟೋಗಿರೋರು ದುಡ್ಡೆಲ್ಲನೇ ನಮ್ಮ ಕಟ್ಟಿ ಅಂದರೆ ಎಲ್ಲಿಂದ ತಂದು ಕಟ್ಮ ಸರ್ ನಾವು? ನಮ್ಮ ಮನೆ ಊರು ಬಿಟ್ಬಿಟ್ಟು ಹೊಂಟಾಗವ್ರೆ, ಕಟ್ಟಕ್ಕಾಗ್ದಾನೆ. ಅವರು ಒಂದು 7-8 ಜನನೇ ಹೊಂಟಾಗಿದ್ದಾರೆ. ಈಗ ಹೊಂಟೋದ್ಮೇಲೆ ಅವ್ರ ದುಡ್ಡ ನೀವು ಕಟ್ಟಿ ಅಂದರೆ ನಾವು ಎಲ್ಲಿ ಕಟ್ಮ? ಈಗ ನಾವು 25,000 ರೂಪಾಯಿ ಗಂಟ ಕಟ್ಟಿದ್ದೀವಿ. ಆದರೂ ಇಲ್ಲ, ಅವ್ರು ಹುಡುಕೊಂಬಂದು ಕೊಡಿ, ಇಲ್ಲ ನೀವು ಕಟ್ಟಿ, ನಮ್ಗೆ ಗೊತ್ತಿಲ್ಲ, ಇಲ್ಲ ಸೋತೋಗ್ರಿ ಮನೆ ಮಾಡ್ಕೊತೀವಿ ಅಂತಾರಲ್ಲ. ಈಗ ಅವ್ರು ಹೊಂಟಾಗಿರೋ ನಾವು ಎಲ್ಲಿ ಕರ್ಕೊಬರ್ಮ ಸರ್? ಎಲ್ಲಿ ಕರ್ಕೊಬರ್ಮ ಹೇಳಿ? ಇವಾಗ ಈಗ ಹೊಂಟಾಯ್ತಾರೆ ಅಂತ ನಮ್ಗೆ ಕಂಡಿರೋ ನಮ್ಮ ದೊಡ್ಡ ಯಾವುದೇ ಕಾರಣಕ್ಕೂ ಎತ್ತಿಸ್ಕೊಡ್ತಿರ್ಲಿಲ್ಲ. ನಮಗೆ ಗೊತ್ತಿಲ್ಲ ಹೊಂಟಾಗವ್ರೆ ಇವಾಗ. ಅದರಿಂದ ಈಗ ನಮಗೂ ಪ್ರಾಣ ತಿಂತ